बिग अपडेट में आप सभी का स्वागत है। मैं पूजा आपके साथ। बीदर जिले में पुलिस ने 2 अलग अलग मामलों में बड़ी कार्रवाई की। आज बीदर पुलिस परेड ग्राउंड में प्रेस मीट का आयोजन कर एसपी प्रदीप गुंटी ने जानकारी दी है कि हुमनाबाद पुलिस स्टेशन में मामला दर्ज कर 3 आरोपियों को गिरफ्तार किया गया। आरोपियों ने 21 भैंसों से भरे वाहन को रोककर लूटपाट की थी। उनके कब्जे से 3 घातक हथियार, 2500 रुपए नकद, स्कूटी, मोटरसाइकिल और आइचर वाहन जब्त किए गए। वहीं जनवाड़ा पुलिस ने एनडीपीएस एक्ट के तहत 5 आरोपियों को पकड़ा। 150 सिरप बोतलें, 5940 नशीली गोलियां और 4 दोपहिया वाहन सहित कुल 3,05,216 रुपए की सामग्री जब्त की गई है। यह कार्रवाई पुलिस अधीक्षक प्रदीप गुंटी के निर्देश में हुई है। इस कार्य में भाग लेने वाले अधिकारियों और सहकर्मियों की एसपी प्रदीप गुंटी ने सराहना की है। केपी न्यूज के कैमरामैन पपुराज के साथ पूजा की रिपोर्ट। ಸಂಗಾರೆಡ್ಡಿಯಿಂದ ಎಮ್ಮೆಗಳನ್ನು ಪರ್ಚೇಸ್ ಮಾಡಿಕೊಂಡು ಸಾಗಣೆ ಮಾಡುತ್ತಿರುವ 2 ಡ್ರೈವರ್ಗಳನ್ನು ತಡೆದು ಅವರ ಕಡೆಯಿಂದ ದುಡ್ಡನ್ನು ದೋಚಿಕೊಂಡು ಮೊಬೈಲ್ಸ್ ಅನ್ನು ತಗೊಂಡು ಅವರ ಓನರ್ಗೆ ಕಾಲ್ ಮಾಡಿಸಿ 2 ಲಕ್ಷ ತಗೊಂಡು ಬನ್ನಿ ಅಂತ ಡಿಮ್ಯಾಂಡ್ ಇಟ್ಟಿದ್ದ ಒಂದು ಗ್ಯಾಂಗ್ ನಿನ್ನೆ ನೈಟ್ ನಮ್ಮ ಹುಮ್ನಾಬಾದ್ ಪೊಲೀಸರು ಗಸ್ತಿನಲ್ಲಿದ್ದಾಗ ನೈಟ್ ರೌಂಡ್ಸ್ ಅಲ್ಲಿ ಸಿಕ್ಕಿದ್ದಾರೆ. ಅವರ ಕಡೆ ಒಂದು ಚಾಕು, 2 ಮಚ್ಚು ಸಿಕ್ಕಿದ್ದಾವೆ. ನೈಟ್ ಟೈಮು ಇವರು ಇದೇ ರೀತಿ ರೋಡ್ ಮೇಲೆ ಓಡಾಡುತ್ತಾ ವೆಹಿಕಲ್ಗಳನ್ನು ತಡೆದು ರಾಬರಿ ಮಾಡಬೇಕನ್ನೋ ಉದ್ದೇಶದಲ್ಲಿ ಮಚ್ಚುಗಳನ್ನು ಹಿಡಿದು ಜನರಿಗೆ ಹೆದರಿಸಿಕೊಳ್ತಾ ಓಡಾಡ್ತಿದ್ದಾರೆ ಅನ್ನೋ ಖಚಿತ ಮಾಹಿತಿ ಮೇರೆಗೆ ನೈಟ್ ರೌಂಡ್ಸ್ ಮಾಡ್ತಿರುವ ಡಿವೈಎಸ್ಪಿ ಹುಮ್ನಾಬಾದ್ ಇವರನ್ನ ಹಿಡಿದಿದ್ದಾರೆ. ಅವರ ಕಡೆ ಒಂದು ಬೈಕ್ ಮೇಲೆ ಬಲವಂತವಾಗಿ ಇವರನ್ನ ಕೂರಿಸಿಕೊಂಡು ಐಚರ್ ಗಾಡಿ ಡ್ರೈವರ್ಗಳನ್ನು ಕೂರಿಸಿಕೊಂಡು ಬೀದರ್ ಜಿಲ್ಲೆಯಿಂದ ಹೊರಗಡೆ ತಗೊಂಡು ಹೋಗಬೇಕಂತ ಪ್ರಯತ್ನ ಮಾಡುವಾಗ ಇಂಟರ್ಸೆಪ್ಟ್ ಮಾಡಿರ್ತಾರೆ ನಮ್ಮ ಹುಮ್ನಾಬಾದ್ ಪೊಲೀಸರು. ಸೊ 3 ಜನರನ್ನು ದಸ್ತಗಿರಿ ಮಾಡಿ ರಾಬರಿ ಕೇಸು ಪ್ಲಸ್ ಆರ್ಮ್ಸ್ ಆಕ್ಟ್ ಅನ್ನು ದಾಖಲೆ ಮಾಡಿದ್ದೇವೆ. ಅವರನ್ನು ಸೆಕ್ಯೂರ್ ಮಾಡಿ ಇವತ್ತು ನಾವು ಜೆಸಿಗೆ ಒಪ್ಪಿಸ್ತಾ ಇದ್ದೇವೆ. 2ನೇ ಪ್ರಕರಣ ಜನವಾಡ ಪೊಲೀಸ್ ಸ್ಟೇಷನ್ನಲ್ಲಿ ನಮ್ದು ಒಂದು NDPS ಪ್ರಕರಣ ದಾಖಲಾಗಿದೆ. 16ನೇ ತಾರೀಕು ಒಂದು ರೈಡ್ ಮಾಡಿದ್ದೇವೆ. ಖಚಿತ ಮಾಹಿತಿ ಮೇರೆಗೆ ಸುಮಾರು ಒಂದು 5 ಜನರು ಬೆನಕನಹಳ್ಳಿ ಪ್ಲಸ್ ಮರಕಲ್ ರೋಡಲ್ಲಿ ಈ ರೀತಿ ಮಾದಕ ವಸ್ತುಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋ ಖಚಿತ ಮಾಹಿತಿ ಮೇರೆಗೆ ರೈಡ್ ಮಾಡಿ ಅವ್ರನ್ನ ವಶಕ್ಕೆ ಪಡೆದಿದ್ದಾಗ ಸುಮಾರು 200 ಬಾಟಿಲ್ ಕಾಫ್ ಸಿರಪ್ಸ್ ಪ್ಲಸ್ ಸುಮಾರು ಒಂದು 3,000 ಮೇಲೆ ಟ್ಯಾಬ್ಲೆಟ್ಸ್, ಪೈವಿನ್ ಸ್ಪಾಸ್ ಪ್ಲಸ್ ಟ್ಯಾಬ್ಲೆಟ್ಸ್ ಅಂತ ಪೇನ್ ಕಿಲ್ಲರ್ಸ್ಗೆ, ಸೆಡಿಟಿವ್ಸ್ಗೆ, ಇನ್ಸೋಮ್ನಿಯಾ ಟ್ರೀಟ್ ಮಾಡೋಕ್ಕೆ ಯೂಸ್ ಮಾಡುವಂಥ ಟ್ಯಾಬ್ಲೆಟ್ಸ್ಗಳನ್ನು ಅನಧಿಕೃತವಾಗಿ ಯಾವುದೇ ಪರವಾನಗಿ ಇಲ್ಲದೆ, ಈವನ್ ದೋ ದೇ ಡೋಂಟ್ ಬಿಲಾಂಗ್ ಟು ಎನಿ ಮೆಡಿಕಲ್ ಫೀಲ್ಡ್ಗೆ ಸೇರಿದವರಲ್ಲದೇ ಇದ್ರೂ ಸಹ ಈ ರೀತಿ ಟ್ಯಾಬ್ಲೆಟ್ಗಳನ್ನು ಸಾಗಣೆ ಮಾಡ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದ ಮೇರೆಗೆ ರೈಡ್ ಮಾಡಿ ಅವರ ಕಡೆಯಿಂದ ಈ ಮಾಲನ್ನು ಜಪ್ತು ಮಾಡಿಕೊಂಡು ಪ್ರಕರಣ ದಾಖಲಿಸಿಕೊಂಡು ಅವರನ್ನು ಕೂಡ ನಾವು ಜೆಸಿಗೆ ಒಪ್ಪಿಸಿದ್ದೇವೆ. 5 ಆರೋಪಿಗಳಿದ್ದಾರೆ. ಇವರು ಲೋಕಲ್ ಹುಡುಗರನ್ನ, ಸ್ಟೂಡೆಂಟ್ಸ್ ಅನ್ನ, ಕಾಲೇಜು ಸ್ಟೂಡೆಂಟ್ಸ್ ಅನ್ನ ಗುರಿಯಾಗಿಸಿಕೊಂಡು ಈ ರೀತಿ ಕಾಫ್ ಸಿರಪ್ಗಳನ್ನ ಪ್ಲಸ್ ಟ್ಯಾಬ್ಲೆಟ್ಗಳನ್ನ ಮಾಡ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ. ಸೊ ಅವರನ್ನು ಕೂಡ ನಾವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ ಅಂತ ಹೇಳ್ತಾ ಇದ್ದೇವೆ. ಜೊತೆ 4 ಬೈಕ್ಗಳು ಪ್ಲಸ್ 2 ಲಕ್ಷ ಸುಮಾರು ಈ ಎಲ್ಲ ಕಾಫ್ ಸಿರಪ್ಸ್ ಪ್ಲಸ್ ಟ್ಯಾಬ್ಲೆಟ್ಸ್ ಎಲ್ಲ ವ್ಯಾಲ್ಯೂ 2 ಲಕ್ಷ ಇದೆ. ಸೊ ಅವ್ರ ಮೇಲೂ ಕೂಡ ನಾವು NDPS ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಅವರಲ್ಲಿ ಒಬ್ಬನು HBT ಆರೋಪಿ ಇದ್ದಾನೆ, ಅಂದ್ರೆ ಕಳ್ಳತನ ಮಾಡುವ ಆರೋಪಿ. ಬಟ್ ಮಿಕ್ಕಿದಿಬ್ಬರು ಕೂಡ ಹುಡುಗರಿದ್ದಾರೆ, ಒಂದು 20 ವರ್ಷದ ಹುಡುಗರಿದ್ದಾರೆ. ಇದೇ ಫಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಸೊ 3 ಜನರನ್ನು ಅರೆಸ್ಟ್ ಮಾಡಿದ್ದೇವೆ. ಅದು ನಿನ್ನೆ ನೈಟ್ 2 ಗಂಟೆಗೆ ಆಗಿದೆ. ಡಿವೈಎಸ್ಪಿ ಅವರು ರೌಂಡ್ಸ್ ಅಲ್ಲಿದ್ದಾಗ ಅವರು ಐಚರ್ ಗಾಡಿಯನ್ನ ಹುಮ್ನಾಬಾದ್ ಸಿಟಿ ಒಳಗಡೆ ರ್ಯಾಂಡಮ್ಲಿ ತಗೊಂಡು ಹೋಗೋದನ್ನು ಗಮನಿಸಿ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿದಾಗ ಒಬ್ಬನ ಕಡೆ ಮಚ್ಚು ಪ್ಯಾಂಟ್ ಅಲ್ಲಿ ಕೆಳಗಡೆ ಇಟ್ಕೊಂಡಿದ್ದು ನಮ್ಮ ಡಿವೈಎಸ್ಪಿ ಕಂಡು ಬರ್ತದೆ. ಸೊ ಅನುಮಾನ ಬಂದ ತಕ್ಷಣ ಇವನ ಜೊತೆ ಇನ್ನು ಯಾರಿದ್ದಾರಂತ ನೋಡಿದ್ದಾಗ ಇನ್ನೂ 2 ಲಾರಿ ಡ್ರೈವರ್ನ ಸ್ಕೂಟಿ ಮೇಲೆ ಕೂರಿಸ್ಕೊಂಡು ಒತ್ತಾಯಪೂರ್ವಕವಾಗಿ ಹುಮ್ನಾಬಾದ್ ಸಿಟಿಯಿಂದ ಹೊರಗಡೆ ಕರ್ಕೊಂಡು ಹೋಗೋದನ್ನ ನೋಡಿ ನಮ್ಮವ್ರು ತಡೀತಾರೆ. 3 ಜನರು ಹುಮ್ನಾಬಾದ್ ಲೋಕಲ್ ಅವರೇ ಇದ್ದಾರೆ. ಒಬ್ಬನು ಮಾತ್ರ HBT ಕಳ್ಳತನ ಕೇಸ್ಗಳಿಗೆ ಅವನ ಮೇಲೆ ಇದ್ದ. ಹೌದೌದು, ಒಬ್ಬನು ಕಳ್ಳತನ ಕೇಸ್ಗಳಲ್ಲಿ ಭಾಗಿಯಾಗಿದ್ದಾರೆ.
ಈ ಹಿಂದೆ. ಹೌದು ಹೌದು. ಪ್ರಕರಣಕ್ಕೆ ಬಂದ್ರೆ ನಮಗೆ ಖಚಿತ ಮಾಹಿತಿ ಮೇರೆಗೆ ಇವರನ್ನು ನಾವು ರೈಡ್ ಮಾಡಿದ್ದೇವೆ ಅಂಡ್ ಎಷ್ಟೋ ಸತಿ ಹೇಳಿದ್ದೇವೆ ಕೂಡ ನಾವು. ಆದರೂ ಸಹ ಈ ರೀತಿ ಡ್ರಗ್ಸ್, ಎಸ್ಪೆಷಲಿ ಕಾಫ್ ಸಿರಪ್ಗಳು, ಟ್ಯಾಬ್ಲೆಟ್ಗಳನ್ನು ಹುಡುಗರಿಗೆ ರೂಢಿ ಮಾಡಿಸಿ ಡ್ರಗ್ಸ್ ದಂಧೆ ಮಾಡ್ತಿರುವವರ ಮೇಲೆ ನಾವು ನಿಗಾ ಇಟ್ಟಿದ್ದೇವೆ. ವಿ ಆರ್ ಸ್ಟ್ರಿಕ್ಟ್ಲಿ ವಾರ್ನಿಂಗ್ ದಮ್. ಮತ್ತಷ್ಟು ಕಠಿಣ ಕ್ರಮಗಳನ್ನು ನಾವು ಕೈಗೊಳ್ತೇವೆ. ಹುಡುಗರ ಜೀವನ ಜೊತೆ ಆಟ ಆಡ್ತಾ ಇದ್ದಾರೆ ಇವರು. ಸೊ ಯಾವುದೇ ರೀತಿಯಲ್ಲಿ ಇವರಿಗೆ ನಾವು ದೇರ್ ವಿಲ್ ಬಿ ನೋ ಟಾಲರೆನ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ. ಇವರು ಫಸ್ಟ್ ಟೈಮ್ ಸಿಕ್ಕಿದ್ದಾರೆ. ಇವ್ರು ಏನ್ ಮಾಡ್ತಾ ಇದ್ದಾರೆ, ಹೋಲ್ಸೇಲ್ ಅಲ್ಲಿ ತರ್ತಾ ಇದ್ದಾರೆ ಹೊರಗಡೆಯಿಂದ, ಹೈದರಾಬಾದ್ ಇಂದ ಹೋಲ್ಸೇಲ್ ಅಲ್ಲಿ ತರ್ತಾ ಇದ್ದಾರೆ. ಲೋಕಲ್ ಮೆಡಿಕಲ್ ಸರ್ಟಿಫಿಕೇಟ್ಸ್ ಅವ್ರ ಕಡೆಯಿಂದ ಇವ್ರ ಕಡೆಯಿಂದ ಜೆರಾಕ್ಸ್ ತಗೊಂಡು ಹೋಗೋದು, ನಾವು ಕೂಡ ಮೆಡಿಕಲ್ ಫೀಲ್ಡ್ಗೆ ಸೇರಿದ್ದವರೆಂದು ತೋರಿಸುವುದು, ಮೋಸ ಮಾಡಿ ಹೋಲ್ಸೇಲ್ ಅಲ್ಲಿ ಒಂದು 200-300 ಬಾಟಲ್ಸ್ ತರುವುದು, ಲೋಕಲ್ ಹುಡುಗರಿಗೆ ರೂಢಿ ಮಾಡಿಸುವುದು, ಮಾರುವುದು, ದುಡ್ಡು ಮಾಡ್ಕೊಳ್ಳೋದು ಮಾಡ್ತಾ ಇದ್ರು. ನಾವು ಕೆಲವು ಕಾಲದಿಂದ ಅವ್ರನ್ನ ನೋಡ್ತಾ ಇದ್ದೇವೆ, ನಿಗಾದಲ್ಲಿಟ್ಟಿದ್ದೇವೆ. ನಿನ್ನೆ ಸಿಕ್ಕಿದ್ದಾರೆ ಅವರು. ಈಗ 5 ಜನರ ಆರೋಪಿ ಬೀದರ್ ಅಂಡ್ ಬಗ್ಗಲ್. ಇಲ್ಲ ಇಲ್ಲ ಪ್ರತ್ಯೇಕವಾಗಿ ಯಾವ ಕಾಲೇಜ್ ಅಂತಿಲ್ಲ. ಇವರ ಟಾರ್ಗೆಟ್ ಕಾಲೇಜ್ ಸ್ಟೂಡೆಂಟ್ಸ್, ಒಂದು ಏಜ್ ಗ್ರೂಪ್ ಸ್ಟೂಡೆಂಟ್ಸ್ ಇದ್ದಾರೆ ಇವರ ಟಾರ್ಗೆಟ್. ಯಾ ವಿ ವಿಲ್ ಎಕ್ಸ್ಪ್ಯಾಂಡ್ ಇಟ್. ಅಂಡ್ ಮೊಬೈಲ್ ಕಸ್ಕೊಂಡು ಹೋಗೋದು, ದಾರಿಗೆ ಅಡ್ಡಗಟ್ಟಿ ಅವರನ್ನ ಹೆದರಿಸುವುದು, ರಾಬರಿ ಮಾಡುವುದು, ಇಂಥದ್ದು ಸಣ್ಣ ವಿಷಯ ಇದ್ರೂ ಸಹ ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಡು ಬಂದಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ವಿ ವಿಲ್ ಎಕ್ಸ್ಪ್ಯಾಂಡ್ ದಟ್. ಇದೇ ರೀತಿ CCTV ಕಮಾಂಡ್ ಸೆಂಟರ್ ನಾವು ಈವನ್ ತಾಲೂಕಾ ಮಟ್ಟಕ್ಕೆ ಕೂಡ ಎಕ್ಸ್ಪ್ಯಾಂಡ್ ಮಾಡ್ಬೇಕಂತ. 3 ಜನರು. ವಿತಿನ್ 15 days ಅಲ್ಲಿಗೆ ಬರ್ತದೆ. ವಿತಿನ್ ಎಕ್ಸಾಕ್ಟ್ಲಿ 15 days ಅಲ್ಲಿ ಬರ್ತದೆ. थैंक यू। देश विदेश और स्थानीय समाचारों के लिए चैनल को लाइक शेयर और सब्सक्राइब करना ना भूलें। धन्यवाद।